ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸಂಬಂಧಿಕರು ಯಾವಾಗಲೂ ವಿರೋಧ ಪಕ್ಷದ ನಾಯಕರಂತೆ. ನಾವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಅವರು ಖಂಡಿತವಾಗಿಯೂ ನಮ್ಮನ್ನು ಟೀಕಿಸುತ್ತಾರೆ. ಆದರೆ ಸಂಬಂಧದಲ್ಲಿ ಯಾವತ್ತೂ ನಾವು ಜಾಸ್ತಿ ಹಚ್ಕೊಳ್ಳೋಕೆ ಹೋಗಬಾರ್ದು. ಗೊತ್ತಾಯ್ತಾ? ಬೇರೆಯವ್ರನ್ನ ಹಚ್ಕೊಳ್ಳಿ, ಆದರೆ ಸಂಬಂಧದಲ್ಲಿ ಯಾವತ್ತೂ ಹಚ್ಕೊಳ್ಳೋಕೆ ಹೋಗಬೇಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ದತ್ತಾತ್ರೇಯ ಸ್ವಾಮಿ, ಗಾಣಗಾಪುರದ ದತ್ತಾತ್ರೇಯ ಸ್ವಾಮಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಗಾಣಗಾಪುರದ ದತ್ತಾತ್ರೇಯ ಸ್ವಾಮಿ ಕಲಬುರಗಿ ಜಿಲ್ಲೆಯ ಅಜಲ್ಪುರ ತಾಲ್ಲೂಕಿನಲ್ಲಿರುವ ಗಾಣಗಾಪುರ ಗಂಧರ್ವಪುರ ಅಂತಾರೆ ಹಿಂದೆ ಭೀಮಾ ಅಮರಾಜ ನದಿಗಳು ಸಂಗಮದಲ್ಲಿರುವ ಪ್ರಸಿದ್ಧ ದತ್ತಾತ್ರೇಯ ಕ್ಷೇತ್ರ. ಇದು 500 ವರ್ಷಗಳಿಗೂ ಹಳೆಯದಾದ ದತ್ತಾತ್ರೇಯ ಎರಡನೇ ಅವತಾರ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳ ನಿರ್ಗುಣ ಪಾದುಕೆಗಳನ್ನು ಹೊಂದಿರುವ ಜಾಗೃತ ನಿರ್ಗುಣ ಮಠವಾಗಿದೆ. ಇಲ್ಲಿನ ಮದಕರಿ ದೀಕ್ಷೆ ಸಂಪ್ರದಾಯ ಹಾಗೂ ಪಾದುಕೆಗಳ ಪೂಜೆ ಪ್ರಸಿದ್ಧ. ಗಾಣಗಾಪುರ ದತ್ತಾತ್ರೇಯ ಕ್ಷೇತ್ರದ ಇತಿಹಾಸ ಮತ್ತು ಮಹತ್ವ ಏನು ಅಂದರೆ, ನರಸಿಂಹ ಸರಸ್ವತಿ ತಪೋಭೂಮಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಸುಮಾರು 24 ವರ್ಷಗಳ ಕಾಲ ಗಾಣಗಾಪುರದಲ್ಲಿ ನೆಲೆಸಿ ಧರ್ಮ ಮತ್ತು ಜ್ಞಾನವನ್ನು ಪ್ರಸಾರ ಮಾಡಿದರು. ನಿರ್ಗುಣ ಪಾದುಕೆ ಶ್ರೀ ನರಸಿಂಹ ಸರಸ್ವತಿಗಳು ಶ್ರೀ ಶೈಲೇಂದ್ರ ಕರದಲಿ ವನಕ್ಕೆ ತೆರಳುವ ಮುನ್ನ ತಮ್ಮ ನಿರ್ಗುಣ ಪಾದುಕೆಗಳು ಕಂದು ಕೆಮ್ಮು ಬಣ್ಣದ ಪಾದುಕೆಗಳು ಗಾಣಗಾಪುರದಲ್ಲಿರುವ ಭಕ್ತರ ಆರಾಧನೆಗಾಗಿ ಬಿಟ್ಟು ಹೋದರು. ಮದಕರಿ ಸಂಪ್ರದಾಯ ಭಕ್ತರು ಸಂಗಮದಲ್ಲಿ ಸ್ನಾನ ಮಾಡಿ ಕನಿಷ್ಠ 5 ಮನೆಗಳಲ್ಲಿ ಭಿಕ್ಷೆ ಬೇಡಿ ನಂತರ ಮಠದಲ್ಲಿ ಊಟ ಮಾಡುವುದು ಇಲ್ಲಿನ ವಿಶಿಷ್ಟ ಸಂಪ್ರದಾಯವಾಗಿದೆ. ಸಂಗಮ ಮತ್ತು ಕ್ಷೇತ್ರ: ಭೀಮಾ ಮತ್ತು ಅಮರಜ ನದಿಗಳು ಸಂಗಮೇಶ್ವರ ದೇವಾಲಯ, ಔದುಂಬರ ಮರ ಮತ್ತು ಬೂದಿ ಬೆಟ್ಟಗಳ ಇಲ್ಲಿನ ಪವಿತ್ರ ಸ್ಥಳವಾಗಿದೆ. ನಂಬಿಕೆ: ಮಾನಸಿಕ ಅಸ್ವಸ್ಥತೆಗಳು, ದೀರ್ಘಕಾಲದ ಕಾಯಿಲೆಗಳು ಮತ್ತು ದೆವ್ವಭೂತಗಳು ಬಾಧೆಗಳು ಇಲ್ಲಿನ ದತ್ತ ಸೇವೆಯಿಂದ ಗುಣವಾಗುತ್ತದೆ ಎಂಬುದು ಭಕ್ತರ ದೃಢ ನಂಬಿಕೆ. ಗುರುಚರಿತ್ರೆ: ಶ್ರೀ ಗುರುಚರಿತ್ರೆಯಲ್ಲಿನ ಅನೇಕ ಚಮತ್ಕಾರಿ ಕಥೆಗಳು ಗಾಣಗಾಪುರದ ಹಿರಿಮೆಯನ್ನು ಸಾರುತ್ತದೆ. ದಿಗಂಬರಾಯ ವಿದ್ಮಹೇ ಅವಧೂತಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ಗೊತ್ತಾಯ್ತಾ? ನಾವು ಯಾವಾಗಲೂ ಗುರುಗಳನ್ನ ನಂಬಿದ್ರೆ ಗುರುಗಳು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಆದರೆ ಆ ಒಂದು ಗುರು ಭಕ್ತಿನ ಇಟ್ಟಿರ್ಬೇಕು ನಾವು. ಗೊತ್ತಾಯ್ತಾ? ಯಾಗೋ ಒಂದು ಮಾಡಿದ್ರಾಯ್ತು ಬಿಟ್ಟರಾಯಿತು ಅಂತ ಮಾಡಿದ್ರೆ ಆಗಲ್ಲ. ನಾವು ಶ್ರದ್ಧಾಭಕ್ತಿಗಳಿಂದ ಗುರು ಸೇವೆಯನ್ನು ಸರಿಯಾಗಿ ನಾವು ಗುರುಗಳ ರಾಘವೇಂದ್ರ ಸ್ವಾಮಿಗಳಾಗಲಿ ದತ್ತಾತ್ರೇಯ ಸ್ವಾಮಿಗಳಾಗಲಿ ಗುರುಗಳನ್ನ ನಂಬಿ ನಾವು ಮಾಡಬೇಕು. ಮುಂದಕ್ಕೆ ಹೋದರೆ ನಮ್ಮ ಗುರುಗಳು ಆಶೀರ್ವಾದ ಇದ್ದೇ ಇರುತ್ತೆ. ನಾವು ಈ ಕೇಳಿಕೊಂಡ ಕಾರ್ಯಗಳ ನಡೆಸ್ತಾರೆ. ಅದರಿಂದ ನಾವು ಗುರುಗಳನ್ನ ನಂಬಿ ಮುಂದುವರಿಯೋಣ ಅಂತ ಎಲ್ಲರಿಗೂ ತಿಳಿಸ್ತೀನಿ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 25/2/2026 ಬುಧವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶರದೃತು, ಫಾಲ್ಗುಣ ಮಾಸ, ಶುಕ್ಲಪಕ್ಷ, ತಿಥಿ ನವಮಿ, ರಾತ್ರಿ 2:49, ನಕ್ಷತ್ರ ರೋಹಿಣಿ, ಹಗಲು 2:05, ಮಳೆ ಶತಭೀಷ 2ನೇ ಪಾದ. ಇವತ್ತು ಚಂದ್ರಗುತ್ತಿ ರೇಣುಕಾಂಬ ರಥ ಇದೆ. ಅಲ್ಲಿನ ಪ್ರಸಿದ್ಧ ದೇವತೆ ರೇಣುಕಾಂಬ. ಅಲ್ಲಿ ಹೋಗೋರು ಹೋಗಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ಇವತ್ತು ರಾಹುಕಾಲ 12:36 2:05, ಗುಳಿಕ ಕಾಲ 11:07 12:36, ಯಮಂಡ ಕಾಲ 8:09 9:38. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.